ತಿಂದು ಹೊಟ್ಟೆ ಡಮ್ ಅನ್ಗಿಂದಿತ್ತು. ನೋಡಿ ಕಲ್ತರ ಕಲಿ. ನೀವು ಹೆಂಗೆ ಯಾವತ್ತರ ನಿಮ್ಮ ಮಕ್ಕಳಿಗೆ ಹಿಂಗೆ ಅಸಹ್ಯ ಮಾಡಿದ್ರೆ ಈ 3 ಮಾತು ನೆನಪಿಟ್ಕೊರಿ. ಒಂದೇದ್ದು, ನೀನು ಎದಕ್ಕೂ ಉಪಯೋಗನೇ ಇಲ್ಲ, ನಿಂಗೆ ಚಲೋ ಮಾರ್ಕ್ಸೇ ತೊಗೊಳಕ್ಕಾಗಂಗಿಲ್ಲ. ನಾವು ಹಿಂಗೆ ಅಂದ್ವಿ ಅಂದ್ರೆ ಅವ್ರದ್ದು ಮೋಟಿವೇಶನ್ ಅನ್ನೋದು ಕಿಲ್ ಆಕೈತಿ. ಸೊ ನಾವು ಅವರಿಗೆ ಟ್ರೈ ಮಾಡೋನು, ನೆಕ್ಸ್ಟ್ ಟೈಮ್ ಚಲೋ ಸ್ಕೋರ್ ಮಾಡೋಣ ಅಂತ ಹೇಳಬೇಕು. ಎರಡನೇದ್ದು, ನಿನ್ನ ಕೆಲಸ ಬರೀ ತಿನ್ನೋದು, ಉಣ್ಣೋದು, ಮಲ್ಕೊಳ್ಳೋದು, ಹೊರಗೆ ಹೋಗಿ ಬರೋದು. ನಾವು ಹಿಂಗೆ ಹೇಳಿದ್ವಿ ಅಂದ್ರೆ ಅವ್ರಿಗೆ ಅದು ಇನ್ನರ್ ವಾಯ್ಸ್ ಆಗ್ತೈತಿ, ನಾನು ಹಿಂಗೆ ಅಂತ ಅವ್ರು ಅಸ್ಯೂಮ್ ಮಾಡ್ಕೊಂಡ್ಬಿಡ್ತಾರೆ. ಮೂರನೇದ್ದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಅವ್ರ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ನಾವು ಇನ್ನೊಬ್ಬರ ಮುಂದೆ ಅವ್ರ ಬಗ್ಗೆ ಕಮೆಂಟ್ ಮಾಡಬಾರ್ದು. ನೀ ದಪ್ಪದಿದ್ದಿ, ನೀ ತೆಳಗದಿದ್ದಿ, ನೀ ಹಂಗದಿದ್ದಿ, ನೀ ಹಿಂಗದಿದ್ದಿ. ಅವ್ರ ದಪ್ಪ ಆಗಕ್ಕೆ ಅಥವಾ ತೆಳಗಾಗಕ್ಕೆ ಕಾರಣ ಏನಿರ್ಬೋದು? 2 ಇರ್ಬೋದು. ಒಂದು ಹೆರಿಡಿಟಿ, ಎರಡನೇದು ಅವ್ರಿಗೆ ನಾವು ಜಂಕ್ ಫುಡ್ಡಿಗೆ ಎಕ್ಸ್ಪೋಸ್ ಮಾಡಿರ್ಬೇಕು. 2 ನಮ್ಮ ಕಡೆಯಿಂದನೇ ಅವ್ರಿಗೆ ಹೋಗ್ಯಾವ ಅಂತಂದಾಗ ನಾವು ಅವ್ರನ್ನ ಇನ್ನೊಬ್ಬರ ಮುಂದೆ ಬುಲ್ಲಿ ಮಾಡೋದ್ರಿಂದ ಅವ್ರು ಚೇಂಜ್ ಆಗಂಗಿಲ್ಲ ರೀ. ಅದ್ರ ಬದಲಿ ಅವ್ರಿಗೆ ಸೊಲ್ಯೂಷನ್ ಹುಡುಕೊಡ್ಬೇಕು. ಬಾ ಏನಾರ ಒಂದು ಹೆಲ್ದಿ ಹ್ಯಾಬಿಟ್ಸ್ ಏನೈತಿ ನಾನು ನೀನು ಜೊತೆಗೆ ಕಲಿಯೋನು, ಬಾ ನಾಳೆಯಿಂದ ನಾನು ನಿನ್ನ ಜೊತೆಗೆ ಎಕ್ಸಸೈಸ್ ಮಾಡೋನು. ಆಮೇಲೆ ಅವ್ರದ್ದು ಬಾಡಿ ವೇಟ್ ಅನ್ನೋದು ಇವತ್ತಿರ್ತೈತಿ, ನಾಳೆ ಹೋದ್ರೂ ಹೋಗ್ಬೋದು. ಬಟ್ ನೀವು ಇವತ್ತು ಅಂದಿದ್ದ ಮಾತು ಇನ್ನೊಬ್ಬರ ಮುಂದೆ ಅವ್ರಿಗೆ ಅಸಹ್ಯ ಮಾಡಿದ ಮಾತು ಅವ್ರ ಜೀವನ ಪರ್ಯಂತ ನೆನ್ಪಿಟ್ಕೊಂಡಿರ್ತಾರೆ. ಬೇರೆಯವರು ಅವ್ರಿಗೆ ಅಂದಾಗ ಎಷ್ಟು ಹರ್ಟ್ ಆಕೈತಲ್ಲ, ಅದಕ್ಕಿಂತ ಜಾಸ್ತಿ 1000 ಪಟ್ಟು ಜಾಸ್ತಿ ಆ್ಯಸ್ ಅ ಪೇರೆಂಟ್ಸ್ ನಾವು ಅವ್ರಿಗೆ ಹೇಳಿದಾಗ ಆಕೈತಿ. ಸೊ ನಾವು ಪೇರೆಂಟ್ ಆಗಿ ಅವ್ರಿಗೆ ಎಮೋಷ್ನಲ್ ಸೇಫ್ಟಿ ಅನ್ನೋದು ಮನ್ಯಾಗ ಕ್ರಿಯೇಟ್ ಮಾಡಿದ್ವಿ ಅಂತಂದ್ರೆ ಅವ್ರು ಹೊರಗಿನ ಜಗತ್ತು ಜೊತೆಗೆ ಬೇಕಾದಂಗೆ ಫೈಟ್ ಮಾಡ್ಬೋದು. ಸೊ ಅವ್ರಿಗೇನೋ ಕರೆಕ್ಷನ್ ಮಾಡೋದಿದ್ರು ಮನೆ ಒಳಗೆ ನೀವು ಅವ್ರ ಜೊತೆಗೆ ಸಮಾಧಾನಲೆ ಕುಂತು ಮಾತಾಡಿ ಸೊಲ್ಯೂಷನ್ ಹುಡುಕ್ರಿ, ಬೈಯಕ್ಕೆ ಹೋಗ್ಬೇಡ್ರಿ. ಬೈದ್ರಿ ಅಂತಂದ್ರೆ ಅದು ಸೊಲ್ಯೂಷನ್ ಅಲ್ಲ, ಏನು ಮಾಡ್ಬೇಕಂತ ಹೇಳಬೇಕು, ಏನು ಮಾಡಬಾರ್ದಂತ ಹೇಳಬಾರ್ದು ಯಾವಾಗೂ. ಸೊ ನಾವು ಈ ಮಾತು ನೆನಪಿಟ್ಕೊಂಡ್ವಿ ಅಂದ್ರೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಮನ್ಯಾಗ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಡೆಫಿನೆಟ್ಲಿ ಹುಡುಗರು ಚಲೋ ಆಗ್ತಾರೆ. ಆಮೇಲೆ ಅವ್ರಿಗೆ ಸ್ಟ್ರೆಸ್ ಫ್ರೀ ಲೈಫ್ ಲೀಡ್ ಮಾಡ್ಬೋದು. ನಾನು ಅನ್ಕೊತೀನಿ ಈ ಮಾತನ್ನ ನೀವು ಫಾಲೋ ಮಾಡ್ತೀರಿ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಸೇರಿತ್ತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಫಾಲೋನು ಮಾಡಿರಿ. ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ರೇಷ್ಮಾ ಶಿವಳ್ಳಿ. ಜೊತೆಗೆ ಕಲಿಯೋನು, ಜೊತೆಗೆ ಬೆಳೆಯೋನು.